ನಮಸ್ಕಾರ ಎಲ್ರಿಗೂ. ನೀವು ಕೂಡ ನಿಮ್ಮ ಒಂದು ಫೋನ್ ಕ್ಯಾಮ್ರಾ ಒಳಗ ಒಂದು ವಿಡಿಯೋ ಕ್ಲಿಪ್ ತಗೊಂಡಿರ್ತೀರ. ಮತ್ತೆ ನಿಮ್ಮ ಒಂದು ಫೋನ್ ನಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಇದ್ರೆ ಅದನ್ನ ಇನ್ನಷ್ಟು ಮಸ್ತ್ ಮಾಡಕ ವಿಡಿಯೋ ಎಡಿಟಿಂಗ್ ಆಪ್ ಮೇನ್ ಆಗಿ ಮ್ಯಾಟರ್ ಆಗುತ್ತೆ. ನೀವು ಕೂಡ ಒಂದು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರ ಯಾವ ಒಂದು ವಿಡಿಯೋ ಎಡಿಟಿಂಗ್ ಆಪ್ ಯೂಸ್ ಮಾಡ್ಬೇಕಂತ ಗೊತ್ತಾಗದೆ ಇದ್ರೆ ಇವತ್ತಿನ ಈ ಒಂದು ವಿಡಿಯೋ ಕೊನೆವರೆಗೂ ನೋಡ್ರಿ. ಏನಕ್ಕಪ್ಪ ಅಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆಪ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲ ಒಂದು ಆಪ್ಸ್ ಗಳು ಫ್ರೀ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು, ಮತ್ತೆ ಫ್ರೀ ಆಗಿ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು. ಯಾವುದೇ ಒಂದು ವಾಟರ್ ಮಾರ್ಕ್ ಬರೋದಿಲ್ಲ. ಕಂಪ್ಲೀಟ್ ಆಗಿ ಫ್ರೀ ಆಗಿ ಎಲ್ಲ ಒಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಎಲ್ಲ ಒಂದು ಆಪ್ಸ್ ಗಳು ಫ್ರೀ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಯಾವ್ಯಾವ್ದು ಆಪ್ಸ್ ಇದೆ, ಯಾವ ತರ ಒಂದು ಯೂಸ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಬರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಬರ್ತೀನಿ. ಏನಪ್ಪಾ ಅಂದ್ರೆ ನೀವು ಕೂಡ ನಿಮ್ಮ ಒಂದು ಫೋನ್ ಕ್ಯಾಮ್ರಾದಲ್ಲಿ ಒಂದು ಬೆಸ್ಟ್ ವಿಡಿಯೋ ಕ್ಲಿಪ್ ತಗೊಂಡಿರ್ತಾರ, ಅದನ್ನ ಇನ್ನಷ್ಟು ಮಸ್ತ್ ಮಾಡಕ ವಿಡಿಯೋ ಎಡಿಟಿಂಗ್ ಅಲ್ಲಿ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅಕಸ್ಮಾತ್ ನೀವೇನಾದ್ರೂ ಒಂದು ವಾಯ್ಸ್ ಎನ್ಹಾನ್ಸ್ ಮಾಡೋದಾಗಿರ್ಬೋದು, ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಪ್ ಇದ್ರೆ ಅದನ್ನ ಇನ್ನಷ್ಟು ಮಸ್ತ್ ಮಾಡಕ ವಿಡಿಯೋ ಎಡಿಟಿಂಗ್ ಮೇನ್ ಆಗಿ ಮ್ಯಾಟರ್ ಆಗುತ್ತೆ. ಫಸ್ಟ್ ವಿಡಿಯೋ ಎಡಿಟಿಂಗ್ ಆಪ್ ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ವಿಎನ್ ಆಪ್ ಸ್ನೇಹಿತರೆ. ಈ ಒಂದು ವಿಎನ್ ಆಪ್ ಏನಕ್ಕಪ್ಪ ಅಂದ್ರೆ ನೀವೇನಾದ್ರೂ ಒಂದು ಫೇಸ್ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಡೈಲಿ ಲಾಗ್ ಆಗಿರ್ಬೋದು, ನೀವೇನಾದ್ರೂ ಡೈಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ವಿಡಿಯೋ ಎಡಿಟ್ ಮಾಡ್ತೀರಪ್ಪ ಅಂದ್ರೆ, ಅಕಸ್ಮಾತ್ ನೀವು ಏನಾದ್ರೂ ಒಂದು ಫೇಸ್ ವಿಡಿಯೋಸ್ ಅನ್ನ ಎಡಿಟ್ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವ ತರ ಮಾತಾಡ್ತಾ ಇದ್ದೀನಿ ಈ ತರ ಒಂದು ವಿಡಿಯೋಸ್ ಅನ್ನ ನೀವೇನಾದ್ರೂ ಎಡಿಟ್ ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವು ವಿಎನ್ ಆಪ್ ಅನ್ನ ಒಂದ್ಸಲ ಟ್ರೈ ಮಾಡಿ. ಏನಕ್ಕಪ್ಪ ಈ ಒಂದು ವಿಎನ್ ಆಪ್ ಹೇಳ್ತಾ ಇರುವಂತದ್ದು ಅಂದ್ರೆ ಇದರಲ್ಲಿ ಹೈ ರೆಸೊಲ್ಯೂಷನ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. 4K ದಲ್ಲಿ ಅಪ್ ಟು 4K ದಲ್ಲಿ ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ನಿಮ್ಮ ಒಂದು ವಿಡಿಯೋಸ್ ಗಳನ್ನ 4K ದಲ್ಲಿ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಇದು ಒಂದು ಬೆಸ್ಟ್ ಆಪ್ಷನ್. ಅದನ್ನ ಬಿಟ್ರೆ ಫ್ರೀ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು, ಯಾವುದೇ ತರ ಒಂದು ವಾಟರ್ ಮಾರ್ಕ್ ಬರೋದಿಲ್ಲ. ಇನ್ನ ಇದರಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಫೇಸ್ ವಿಡಿಯೋ ಎಡಿಟಿಂಗ್ ಕಲರ್ ಗ್ರೇಡಿಂಗ್ ಅಲ್ಲಿ ಇದು ನೆಕ್ಸ್ಟ್ ಲೆವೆಲ್ ಇರುವಂತದ್ದು. ನೀವೇನಾದ್ರೂ ಒಂದು ಮೊಬೈಲ್ ಅಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ವಿಎನ್ ಆಪ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಏನಕ್ಕಪ್ಪ ಅಂದ್ರೆ ಇದರಲ್ಲಿ ಆರಾಮಾಗಿ ಕಲರ್ ಗ್ರೇಡಿಂಗ್ ಅನ್ನ ಮಾಡ್ಕೋಬಹುದು. ಆರಾಮಾಗಿ ಎಲ್ಲ ಒಂದು ಕಲರ್ಸ್ ಗಳು ಇರುವಂತದ್ದು. ಈ ಒಂದು ಆಪ್ ಅಲ್ಲಿ ಸ್ವಲ್ಪ ಕೀ ಫ್ರೇಮಿಂಗ್ ಯೂಸ್ ಮಾಡ್ತೀರ ಅಂದ್ರೆ ಮೋಷನ್ಸ್ ಆಗಿರ್ಬೋದು, ಒಂದು ರೀತಿ ಸ್ಲೈಡ್ಸ್ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ಜೂಮ್ ಎಫೆಕ್ಟ್ ಆಗಿರ್ಬೋದು, ಮೋಷನ್ ಎಫೆಕ್ಟ್ ಆಗಿರ್ಬೋದು, ಈ ತರ ಒಂದು ಎಫೆಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡ್ತೀರಪ್ಪ ಅಂದ್ರೆ ಕೀ ಫ್ರೇಮ್ ಆಡ್ ಮಾಡೋದು ಮೇನ್ ಆಗಿ ಮ್ಯಾಟರ್ ಆಗುತ್ತೆ. ಈ ಒಂದು ಕೀ ಫ್ರೇಮ್ ಕೂಡ ನೀವು ಇಲ್ಲಿ ಈ ಒಂದು ಆಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಬೇಸಿಕ್ ಲೆವೆಲ್ ಕೀ ಫ್ರೇಮ್ಸ್ ಅನ್ನ ನೀವು ಇಲ್ಲಿ ಎಡಿಟಿಂಗ್ ಮಾಡ್ಕೋಬಹುದು. ಅಡ್ವಾನ್ಸ್ ಲೆವೆಲ್ ಎಲ್ಲ ಪಿಸಿ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಬೇಸಿಕ್ ಲೆವೆಲ್ ಅಲ್ಲಿ ನೀವು ಈ ಒಂದು ಮೊಬೈಲ್ ಅಲ್ಲೇ ಕೀ ಫ್ರೇಮಿಂಗ್ ಅನ್ನ ಯೂಸ್ ಮಾಡ್ಕೋಬೇಕಂತ ಮಾಡಿದ್ರೆ ಈ ಒಂದು ವಿಎನ್ ಆಪ್ ನಿಮ್ಗೆ ಆರಾಮಾಗಿ ಒಂದು ಸಜೆಸ್ಟ್ ಮಾಡ್ತೀನಿ. ಇನ್ನ ನೀವೇನಾದ್ರೂ ಫೇಸ್ಲೆಸ್ ವಿಡಿಯೋ ಎಡಿಟಿಂಗ್ ಮಾಡ್ತಿರಪ್ಪ ಅಂದ್ರೆ ಟ್ರಾನ್ಸಿಷನ್ ಆಗಿರ್ಬೋದು, ಈ ತರ ಸ್ಲೈಡ್ಸ್ ಆಗಿರ್ಬೋದು, ಫೋಟೋಸ್ ಗಳ ಮೇಲೆ ಆಗಿರ್ಬೋದು, ಗ್ರಾಫಿಕ್ಸ್ ಗಳ ಮೇಲೆ ಆಗಿರ್ಬೋದು, ನೀವೇನಾದ್ರೂ ವಾಯ್ಸ್ ಓವರ್ ಕೊಡ್ತಿರಪ್ಪ ಅಂದ್ರೆ ನಿಮ್ಗೆ ಇನ್ಶಾರ್ಟ್ ವಿಡಿಯೋ ಎಡಿಟಿಂಗ್ ಆಪ್ ಬೆಸ್ಟ್ ಅಂತ ಹೇಳ್ಬೋದು. ಎರಡನೇ ಆಪ್ ಯಾವ್ದಪ್ಪ ಅಂದ್ರೆ ಇನ್ಶಾರ್ಟ್ ಆಪ್. ಇದು ಕೂಡ ಫ್ರೀ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಈ ಒಂದು ಇನ್ಶಾರ್ಟ್ ವಿಡಿಯೋದಲ್ಲಿ ಫೇಸ್ಲೆಸ್ ವಿಡಿಯೋಸ್ ಗಳನ್ನ ನೀವು ಆರಾಮಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ವಾಯ್ಸ್ ಕೊಡ್ತಾ ಇರುವಂತದ್ದು ಮೇಲ್ಗಡೆ ಎಲ್ಲ ನೀವು ಟ್ರಾನ್ಸಿಷನ್ ನೋಡ್ಕೋಬಹುದು. ಮೇಲ್ಗಡೆ ಎಲ್ಲ ನಾನು ಯಾವ ತರ ಹೇಳ್ತಾ ಇದ್ದೀನಿ ಆ ತರ ಒಂದು ಮೇಲ್ಗಡೆ ಗ್ರಾಫಿಕ್ಸ್ ಬರ್ತಾ ಇರುವಂತದ್ದು, ಮೇಲ್ಗಡೆ ಫಾಂಟ್ಸ್ ಬರ್ತಾ ಇರುವಂತದ್ದು, ಮೇಲ್ಗಡೆ ಒಂದು ಓವರ್ ಲೇಸ್ ಬರ್ತಾ ಇರುವಂತದ್ದು ಸ್ನೇಹಿತರೆ. ಈ ತರ ಓವರ್ ಲೇಸ್ ಗಳನ್ನ ನೀವು ಇಲ್ಲಿ ಇನ್ಶಾರ್ಟ್ ಅಲ್ಲಿ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಹೊಸ ಹೊಸ ಫ್ಯೂಚರ್ಸ್ ಗಳು ಏನಾದ್ರೂ ಒಂದು ಹೊಸದಾಗಿ ಅಪ್ಡೇಟ್ಸ್ ಬಂದ್ರೆ, ಹೊಸ ಫ್ಯೂಚರ್ಸ್ ಬಂದ್ರೆ, ಹೊಸ ಟ್ರಾನ್ಸಿಷನ್ ಬಂದ್ರೆ, ಹೊಸ ಸ್ಲೈಡ್ಸ್ ಗಳು ಬಂದ್ರೆ ಇದರಲ್ಲಿ ಆರಾಮಾಗಿ ಅಪ್ಡೇಟ್ ಮೂಲಕ ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರೆ ಫ್ರೀ ಆಗಿ ಇದರಲ್ಲಿ ಇನ್ಶಾರ್ಟ್ ಅಲ್ಲಿ ಯೂಸ್ ಮಾಡ್ಕೋಬಹುದಾಗಿದೆ. ಇದರಲ್ಲಿ ವಿಡಿಯೋ ಬ್ಯಾಕ್ ಗ್ರೌಂಡ್ ಕೂಡ ರಿಮೂವ್ ಮಾಡ್ಕೋಬಹುದು. ಅದನ್ನ ಬಿಟ್ರೆ ಇದರಲ್ಲಿ ಅಡ್ವಾನ್ಸ್ ಲೆವೆಲ್ ಎಫೆಕ್ಟ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಹೇಳಿದಾಗೆ ಫ್ರೀ ಆಗಿ ಸ್ಟಿಕ್ಕರ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಟ್ರಾನ್ಸಿಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರ, ಆ ಒಂದು ರೀಲ್ಸ್ ಗಳಲ್ಲಿ ಬಂದಿರುವ ಟ್ರಾನ್ಸಿಷನ್ಸ್ ಗಳನ್ನ ನೀವು ಇಲ್ಲಿ ಈ ಒಂದು ಇನ್ಶಾರ್ಟ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ. ಇದನ್ನ ಬಿಟ್ರೆ ನಿಮ್ಗೆ ಇದರಲ್ಲಿ ಸ್ಟಿಕ್ಕರ್ಸ್ ಗಳು ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಈ ತರ ಹೇಳುವಾಗ ಈ ತರ ಒಂದು ಸ್ಟಿಕ್ಕರ್ಸ್ ಬರುತ್ತಲ್ಲ, ಈ ಒಂದು ಸ್ಟಿಕ್ಕರ್ಸ್ ಗಳನ್ನ ಇನ್ಶಾರ್ಟ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇರುವಂತದ್ದು. ಯಾವುದೇ ತರ ಒಂದು ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಂತರ ಈ ಒಂದು ಆಪ್ ಅಲ್ಲಿ ಬಂದು ಅದನ್ನ ಓವರ್ಲೇ ಅಲ್ಲಿ ಆಡ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಡೈರೆಕ್ಟ್ ಆಗಿ ಸ್ಟಿಕ್ಕರ್ಸ್ ಗಳ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ಈ ತರ ಒಂದು ಸ್ಟಿಕ್ಕರ್ಸ್ ಗಳನ್ನ ಇಲ್ಲೇ ಡೈರೆಕ್ಟ್ ಆಗಿ ನೀವು ಹಾಕೋಬಹುದು. ಇದು ಒಂದು ಬೆಸ್ಟ್ ಇನ್ಶಾರ್ಟ್ ವಿಡಿಯೋ ಎಡಿಟಿಂಗ್ ಬೆಸ್ಟ್ ಅಂತ ಹೇಳ್ಬೋದು. ನೀವೇನಾದ್ರೂ ಫೇಸ್ಲೆಸ್ ವಿಡಿಯೋ ಎಡಿಟಿಂಗ್ ಮಾಡ್ತೀರಪ್ಪ ಅಂದ್ರೆ, ವಾಯ್ಸ್ ಓವರ್ ಕೊಡ್ತೀರಾ ಅಂದ್ರೆ, ಫೋಟೋಸ್ ಮೇಲೆ ವಾಯ್ಸ್ ಓವರ್ ಕೊಡ್ತೀರಪ್ಪ ಅಂದ್ರೆ, ಅಕಸ್ಮಾತ್ ಕೀ ಫ್ರೇಮ್ ಆಗಿರ್ಬೋದು, ಟ್ರಾನ್ಸಿಷನ್ ಆಗಿರ್ಬೋದು, ಒಂದ್ಸಲ ಈ ಒಂದು ಇನ್ಶಾರ್ಟ್ ಆಪ್ ಅನ್ನ ಟ್ರೈ ಮಾಡ್ಕೊಳ್ಳಿ ಫೇಸ್ಲೆಸ್ ಎಡಿಟಿಂಗ್ ಗೆ. ಇದನ್ನ ಬಿಟ್ರೆ ನಿಮ್ಗೆ ಇನ್ನೊಂದು ಆಪ್ ಸಜೆಸ್ಟ್ ಮಾಡ್ತೀನಿ. ಯಾವ್ದಪ್ಪ ಅಂದ್ರೆ ಅದು ಅಲೈಟ್ ಮೋಷನ್ ಅಂತ.
ಇದು ಕೂಡ ಫ್ರೀ ಆಗಿ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರುವಂತದ್ದು. ಒಂದ್ಸಲ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿ. ಒಂದ್ 2-3 ದಿನ ಈ ಒಂದು ಆಪ್ಸ್ ಗಳನ್ನ ಯೂಸ್ ಮಾಡಿ ಸ್ನೇಹಿತರೆ. ನಿಮ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಕೈ ಕುತ್ಕೊಳ್ಳೋದಕ್ಕೆ ಟೈಮ್ ತಗೋತೆ. ಒಂದ್ಸಲ ನೀವು ಆ ಒಂದು ಆಪ್ ಗೆ ಸೆಟಲ್ ಆದ್ರೆ ನಿಮ್ಗೆ ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು. ಬೋರಿಂಗ್ ಅಂತ ಅನ್ಸೋದಿಲ್ಲ, ಫಾಸ್ಟ್ ಆಗಿ ಎಡಿಟಿಂಗ್ ಮಾಡ್ಕೋಬಹುದು. ಒಂದ್ ರೀತಿ ಒಂದು ವಾರ ಆದ್ರೂ ನಿಮ್ಗೆ ಟೈಮ್ ತಗೊಳುತ್ತೆ. ಈ ಒಂದು ಇನ್ಶಾಟ್ ಆಗಿರ್ಬೋದು, ವಿಎನ್ ಆಗಿರ್ಬೋದು, ಅಲೈಟ್ ಮೋಷನ್ ಆಗಿರ್ಬೋದು, ಈ ಆಪ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಟೂಲ್ಸ್ ಗಳಿಗೆ ನೀವು ಸೆಟ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ 2-3 ದಿನ ಫಸ್ಟ್ ಡೇ ಅಂತೂ ನಿಮ್ಗೆ ಒಂದ್ ಸ್ವಲ್ಪ ಕೈ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಕೈ ಎಲ್ಲ ಸೆಟ್ಲ್ ಆಗೋದಿಲ್ಲ. ಅದಾದ ನಂತರ ಒಂದ್ 2-3 ದಿನ ಆದ್ಮೇಲೆ ಕಂಪ್ಲೀಟ್ ಆಗಿ ಈ ಒಂದು ಆಪ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದಾಗಿದೆ. ಇನ್ನ ನಾನು ಆಲ್ರೆಡಿ ಹೇಳಿದಾಗೆ ಥರ್ಡ್ ಆಪ್ ಯಾವ್ದಪ್ಪ ಅಂದ್ರೆ ಅಲೈಟ್ ಮೋಷನ್ ಅಂತ. ಈ ಒಂದು ಅಲೈಟ್ ಮೋಷನ್ ಅಲ್ಲಿ ನೀವು ಗ್ರಾಫಿಕ್ಸ್ ಮೋಷನ್ ಆಗಿರ್ಬೋದು, 3D ಲೆವೆಲ್ ಎಡಿಟಿಂಗ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಆಗಿರ್ಬೋದು, ಈ ಒಂದು ಆಪ್ ಬಂದ್ಬಿಟ್ಟು PC ಲೆವೆಲ್ ಎಡಿಟಿಂಗ್ ಗೆ ಟಕ್ಕರ್ ಕೊಡುವಂತ ಒಂದು ಆಪ್ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ PC ಲೆವೆಲ್ ಅಲ್ಲಿ PR ಆಗಿರ್ಬೋದು, ಆಫ್ಟರ್ ಎಫೆಕ್ಟ್ಸ್ ಆಗಿರ್ಬೋದು, ಈ ತರ ಒಂದು ಸಾಫ್ಟ್ವೇರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಬರುವ ಆಪ್ಷನ್ಸ್ ಗಳು ಈ ಒಂದು ಅಲೈಟ್ ಮೋಷನ್ ಅಲ್ಲಿ ಬರ್ತಾ ಇರುವಂತದ್ದು. ನೀವೇನಾದ್ರೂ ಮೋಷನ್ ಗ್ರಾಫಿಕ್ಸ್ ಯೂಸ್ ಮಾಡ್ತೀರಪ್ಪ ಅಂದ್ರೆ 3D ಮೂವ್ಮೆಂಟ್ಸ್ ಆಬ್ಜೆಕ್ಟ್ಸ್ ಗಳನ್ನ ಹಾಕ್ಬಿಟ್ಟು ಎಡಿಟ್ ಮಾಡ್ತೀರಪ್ಪ ಅಂದ್ರೆ ಈ ಒಂದು ಅಲೈಟ್ ಮೋಷನ್ ಆಪ್ ನಿಮ್ಗೆ ಬೆಸ್ಟ್ ಆಪ್ಷನ್ ಆಗಿರುವಂತದ್ದು. ಟ್ರಾನ್ಸಿಷನ್ ಆಗಿರ್ಬೋದು, ಸ್ಟಿಕ್ಕರ್ಸ್ ಆಗಿರ್ಬೋದು, ಓವರ್ಲೇಸ್ ಆಗಿರ್ಬೋದು, ಎಕ್ಸ್ಪೋಸರ್ ಆಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲ ಒಂದು ಟೂಲ್ಸ್ ಗಳನ್ನ ನೀವು ಇಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಎಲ್ಲ ಒಂದು ಟೂಲ್ಸ್ ಗಳು ಫ್ರೀ ಆಗಿ ಅವೈಲೇಬಲ್ ಇರುವಂತದ್ದು. ಒಂದು ಅಲೈಟ್ ಮೋಷನ್ ಆಪ್ ಕೂಡ ನಿಮ್ಗೆ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆಪ್ ಆಗಿರುವಂತದ್ದು. ಇದು ಕೂಡ ಒಂದ್ಸಲ ಟ್ರೈ ಮಾಡಿ. ಇದರಲ್ಲಿ ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಇರುವಂತದ್ದು. ಕೀ ಫ್ರೇಮಿಂಗ್ ಅಂದ್ರೆ ಮೋಷನ್ ಆಗಿರ್ಬೋದು, ಝೂಮ್ ಎಫೆಕ್ಟ್ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಆಬ್ಜೆಕ್ಟ್ ಇಂದ ಇನ್ನೊಂದು ಆಬ್ಜೆಕ್ಟ್ ಅನ್ನ ಎನ್ಹಾನ್ಸ್ ಮಾಡೋದಾಗಿರ್ಬೋದು, ಹೊರಗಡೆ ತರೋದಾಗಿರ್ಬೋದು, ಒಂದ್ ರೀತಿ ಅಡ್ವಾನ್ಸ್ ಲೆವೆಲ್ ಮೋಷನ್ ಗ್ರಾಫಿಕ್ಸ್ ಆಗಿರ್ಬೋದು. ಈ ಒಂದು ಅಲೈಟ್ ಮೋಷನ್ ಆಪ್ ಅಲ್ಲಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ. ಮತ್ತೆ ಡೀಪ್ ಗ್ಲೋ ಎಫೆಕ್ಟ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದಾಗಿದೆ. ಈ ಒಂದು ಅಲೈಟ್ ಮೋಷನ್ ಅಲ್ಲಿ ಫೇಸ್ ಲೆವೆಲ್ ಕಲರ್ ಗ್ರೇಡಿಂಗ್ ಅಷ್ಟು ಬರೋದಿಲ್ಲ. ಮತ್ತೆ ಓವರ್ಲೇಸ್ ಆಗಿರ್ಬೋದು, ಟ್ರಾನ್ಸಿಷನ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಸಿಗುತ್ತೆ. ಆದ್ರೆ ಈ ಫ್ರೇಮ್ ಆಗಿರ್ಬೋದು, ಮೋಷನ್ ಗ್ರಾಫಿಕ್ಸ್ ಆಗಿರ್ಬೋದು, ನೀವೇನಾದ್ರೂ ಫೇಸ್ಲೆಸ್ ವಿಡಿಯೋ ಎಡಿಟಿಂಗ್ ಮಾಡ್ತೀರಪ್ಪ ಅಂದ್ರೆ ಈ ಒಂದು ಅಲೈಟ್ ಮೋಷನ್ ಆಪ್ ನಿಮ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಇಷ್ಟೊತ್ತು ಈ ಒಂದು ಆಪ್ಸ್ ಗಳ ಬಗ್ಗೆ ಹೇಳಿದೆ ಸ್ನೇಹಿತರೆ. ನೀವೇನಾದ್ರೂ ಫೇಸ್ ಲೆವೆಲ್ ಎಡಿಟಿಂಗ್ ಮಾಡ್ತೀರಪ್ಪ ಅಂದ್ರೆ ಕಲರ್ ಗ್ರೇಡಿಂಗ್ ಆಗಿ ವಿಎನ್ ಆಪ್ ಅನ್ನ ಯೂಸ್ ಮಾಡಿ. ಫೇಸ್ಲೆಸ್ ಎಡಿಟಿಂಗ್ ಮಾಡ್ತೀರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಓವರ್ಲೇಸ್ ಆಡ್ ಮಾಡ್ಬಿಟ್ಟು, ಫೋಟೋಸ್ ಆಡ್ ಮಾಡ್ಬಿಟ್ಟು ಅದ್ರ ಮೇಲೆ ವಾಯ್ಸ್ ಕೊಡ್ತಿರಪ್ಪ ಅಂದ್ರೆ, ಈ ತರ ಓವರ್ಲೇಸ್ ಯೂಸ್ ಮಾಡ್ತಿರಪ್ಪ ಅಂದ್ರೆ ನಿಮ್ಗೆ ವಿಎನ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಅಲೈಟ್ ಮೋಷನ್ ಆಗಿರ್ಬೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಮೂರು ಆಪ್ಸ್ ಗಳನ್ನ ಒಂದ್ಸಲ ಟ್ರೈ ಮಾಡಿ. ಏನಕ್ಕಪ್ಪ ಅಂದ್ರೆ ಮೊದಲನೇದಾಗಿ ನೀವು ಫೇಸ್ ಲೆವೆಲ್ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ವಿಎನ್ ಯೂಸ್ ಮಾಡಿ. ಆ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಇನ್ಶಾಟ್ ಅಲ್ಲಿ ಹಾಕಿ. ಇನ್ಶಾಟ್ ಅಲ್ಲಿ ಓವರ್ಲೇಸ್ ಆಗಿರ್ಬೋದು, ಸ್ಟಿಕರ್ಸ್ ಆಗಿರ್ಬೋದು, ವಾಯ್ಸ್ ಎನ್ಹಾನ್ಸ್ ಆಗಿರ್ಬೋದು ಅದರಲ್ಲಿ ಮಾಡಿ. ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ಅಲೈಟ್ ಮೋಷನ್ ಅಲ್ಲಿ ಗ್ರಾಫಿಕ್ ಮೋಷನ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಕೀ ಫ್ರೇಮಿಂಗ್ ಆಗಿರ್ಬೋದು, ಡಿಪ್ ಗ್ಲೋ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಎನ್ಹಾನ್ಸ್ ಮಾಡೋದಾಗಿರ್ಬೋದು, ಬ್ಯಾಕ್ ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡೋದಾಗಿರ್ಬೋದು, ವಾಯ್ಸ್ ಎನ್ಹಾನ್ಸ್ ಮಾಡೋದಾಗಿರ್ಬೋದು, ಈ ತರ ಒಂದು ಮೂರು ಆಪ್ಸ್ ಗಳನ್ನ ಕಂಬೈನ್ ಮಾಡ್ಕೊಂಡ್ಬಿಟ್ಟು ಒಂದು ಅಡ್ವಾನ್ಸ್ ಲೆವೆಲ್ ವಿಡಿಯೋ ಎಡಿಟಿಂಗ್ ಅನ್ನ ನೀವು ಮೊಬೈಲ್ ಅಲ್ಲಿ ಆರಾಮಾಗಿ ಫ್ರೀ ಆಗಿ ಮಾಡ್ಕೋಬಹುದು ಸ್ನೇಹಿತರೆ. ಈ ಮೂರು ಆಪ್ಸ್ ಗಳನ್ನ ಒಂದ್ಸಲ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದ್ ವೀಕ್ ಆದ್ರೂ ಈ ಮೂರು ಆಪ್ಸ್ ಗಳನ್ನ ಯೂಸ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ಟೂಲ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಇವಾಗ ವಿಡಿಯೋದಲ್ಲಿ ಹೇಳಿರ್ತಾರ ಅದು ಇರೋದಿಲ್ಲ, ಬೇರೆನೆ ಇರುತ್ತೆ ಸ್ನೇಹಿತರೆ. ಒಂದ್ಸಲ ಯೂಸ್ ಮಾಡಿ, ಟ್ರೈ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ಯಾವ್ದೇ ಒಂದು ವಿಡಿಯೋ ಬೇಕಿದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.